ಶುಭೋದಯ ನನ್ನೆಲ್ಲ ಪ್ರಿಯ ವೀಕ್ಷಕರೇ, ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂಹಿತ ಉಪಾಧ್ಯಾಯ. ಎಲ್ಲ ನನ್ನ ಪ್ರೇಕ್ಷಕರಿಗೆ ಒಂದು ಕಳಕಳಿಯ ವಿನಂತಿ. ಮಾನ್ಯ ವೀಕ್ಷಕರೇ, ಪ್ರತಿಯೊಂದು ವಿಡಿಯೋ ಹಿಂದೆ ತುಂಬಾ ಶ್ರಮವಿದ್ದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಸಂಪರ್ಕಿಸಿಯೇ ವಿಡಿಯೋ ಮಾಡುವಂತದ್ದು. ಈ ಚಾನೆಲ್ನಲ್ಲಿ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ಅಥವಾ ಫೇಕ್ ಇನ್ಫಾರ್ಮೇಷನ್ ಶೇರ್ ಮಾಡುವುದಿಲ್ಲ. ವೀಕ್ಷಕರೇ, ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಸಪೋರ್ಟ್ ಮಾಡಿ. ಕಾರಣ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯವಾದದ್ದು ವೀಕ್ಷಕರೇ. ಅದುವೇ ನಮಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಇರುವ ಒಂದು ಪ್ರೋತ್ಸಾಹ. ಮಾನ್ಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ 3 ಮುಖ್ಯವಾದ ಅಪ್ಡೇಟ್ ದೊರಕಿದ್ದು, ಮೊದಲನೆಯದು, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣವು ಮೇ ತಿಂಗಳ 10ನೇ ತಾರೀಕಿನಿಂದ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಿಮಗೂ ಕುತೂಹಲ ಇರಬಹುದು. ಅಂದ್ರೆ ಯಾಕಿಷ್ಟು ಬೇಗನೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬರ್ತಿದೆ ಅಂತ. ಬಟ್ ಇದು ನಿಜ, ಮತ್ತು ಇದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಎಲೆಕ್ಷನ್. ನಿಮ್ಮ ಕುತೂಹಲ ಇನ್ನಷ್ಟು ಮುಂದೂಡಲು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣವು ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿದಾರರಿಗೂ ಸಿಗುವುದು. ಇಲ್ಲಿಯೂ ಕೂಡ ರೀಸನ್ ಬಂದು ಲೋಕಸಭಾ ಚುನಾವಣಾ ಸಮಯವಾದ ಕಾರಣ. ಏನೇ ಇರ್ಲಿ, 3ನೇ ಅಪ್ಡೇಟ್ ಬಂದು ಒಂದು ರೀತಿಯಲ್ಲಿ ಬ್ಯಾಡ್ ನ್ಯೂಸ್. ನಿಮ್ಮಲ್ಲಿ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಬರದಿದ್ದರೆ, ಜೊತೆಗೆ ನಾನು ನನ್ನ ಈ ಹಿಂದಿನ ಎಲ್ಲಾ ವಿಡಿಯೋನಲ್ಲಿ ಹೇಳುತ್ತಾ ಬಂದಿದ್ದೆ, ಅಂದ್ರೆ ಈ KYC ಇದನ್ನು ಸಹ ಮಾಡದಿದ್ದರೆ ಖಂಡಿತ ನಿಮಗೆ ಪೆಂಡಿಂಗ್ ಇರುವ ಈ ಹಿಂದಿನ ಯಾವ ಕಂತಿನ ಹಣವೂ ಬರುವುದಿಲ್ಲ ಎಂಬಂತೆ ಸರ್ಕಾರದ ಮೂಲಗಳಿಂದ ಮಾಹಿತಿ ದೊರಕಿದೆ. ಇದಿಷ್ಟು ಈ ಒಂದು ವಿಡಿಯೋನಲ್ಲಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ.